ಗದಗ ಬ್ರೇಕಿಂಗ್ ನ್ಯೂಸ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ಚಿನ್ನದ ನಿಧಿ ರಹಸ್ಯ ಬಯಲು. 2026 ಜನವರಿ 10ರಂದು ಸಿಕ್ಕಿದ್ದು 465 ಗ್ರಾಂ ಚಿನ್ನದ ನಿಧಿ. ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬದ ಮನೆಯ ಪಾಯ ಮುಚ್ಚುವ ವೇಳೆ ಪತ್ತೆ. ಸರ್ಕಾರ ರಚನೆ ಮಾಡಿದ್ದ ತಜ್ಞರಿಂದ ಕಾಲಘಟ್ಟ ಬಯಲು. 500ರಿಂದ 600 ವರ್ಷಗಳ ಹಳೆಯ ಕಾಲದ್ದು ಎನ್ನುವ ಅಭಿಪ್ರಾಯ. ಹೆಣ್ಣು ದೇವರಿಗೆ ಹಾಕೋ ಚಿನ್ನದ ಆಭರಣಗಳು ಎನ್ನುವ ಅಭಿಪ್ರಾಯ. ಗದಗ ಡಿಸಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ ತಜ್ಞರ ತಂಡ. ಸರ್ಕಾರ ಪುರಾತತ್ವ ಶಾಸ್ತ್ರಜ್ಞರು ಹಾಗೂ ಕಮಿಟಿ ಚೇರ್ಮನ್ ಎಂಎಸ್ ಕೃಷ್ಣಮೂರ್ತಿ ನೇತೃತ್ವದ ತಂಡ. ಕಲಾ ಇತಿಹಾಸಗಾರ ರಾಘವೇಂದ್ರ ಕುಲಕರ್ಣಿ, ಕಲಾ ಇತಿಹಾಸಗಾರ ಪ್ರೊಫೆಸರ್ ಚೂಡಾಮಣಿ, ನಂದಗೋಪಾಲ, ಶಾಸನ ತಜ್ಞರು ಹಾಗೂ ಇತಿಹಾಸಗಾರರು ಹನುಮಾಪಾಕ್ಷಿ ಗೋಗಿ, ಗೋಲ್ಡ್ ಸ್ಮಿತ್ ಹಾಗೂ ರತ್ನಶಾಸ್ತ್ರಜ್ಞ ಪ್ರಭು ಕಮ್ಮಾರ್, ಪುರಾತನ ಇಲಾಖೆ ಅಧಿಕಾರಿ ಡಾಕ್ಟರ್ ಶೇಜೇಶ್ವರ ನೇತೃತ್ವ ತಂಡ ಪರಿಶೀಲನೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ಖಜಾನೆಯಲ್ಲಿದ್ದ ಚಿನ್ನದ ನಿಧಿಯನ್ನು ಹೊರತೆಗೆದು 4-5 ಗಂಟೆಗಳ ಕಾಲ ಪರಿಶೀಲನೆ. ಒಂದೊಂದು ಆಭರಣಗಳನ್ನು ಫೋಟೋಗ್ರಫಿ ಮಾಡಿ ಅವುಗಳ ವಿನ್ಯಾಸವನ್ನ ಪರಿಶೀಲಿಸಿದ್ದಾರೆ. ಹೆಣ್ಣು ದೇವರಿಗೆ ಹಾಕೋ ಆಭರಣಗಳು, ಅದರಲ್ಲಿ ಹೆಣ್ಣು ದೇವರ ಮೂರ್ತಿ, ಉತ್ಸವ ಮೂರ್ತಿಗಳಿಗೆ ಹಾಕೋ ಆಭರಣ ಎನ್ನುವುದು ಗೊತ್ತಾಗುತ್ತದೆ. ಅಪರೂಪದ ನೀಲಮಣಿ, ಸ್ಫಟಿಕ, ಹವಳ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳಿಂದ ತಯಾರಿಸಿದ್ದಾರೆ. ನಮಸ್ಕಾರ. ಮೊದಲಿಗೆ ನಮ್ಮೆಲ್ಲರ ಮೇಲೆ, ಅಂದರೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಮೇಲೆ ಅವರು ನಂಬಿಕೆ ಇಟ್ಟು ನಮ್ಮನ್ನು ಇಲ್ಲಿಗೆ ಕರೆಸಿ ಈ ಲಕ್ಕುಂಡಿಯಲ್ಲಿ ದೊರೆತಿರತಕ್ಕಂತಹ ಅಪೂರ್ವವಾದ ಚಿನ್ನದ ನಿಧಿಯನ್ನು ಪರಿಶೀಲಿಸಿ ಅದರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯವನ್ನು ಸೇರಿಸಿ ಒಂದು ಹೇಳಿಕೆ ಕೊಡುವಂತೆ ನಮ್ಮನ್ನು ಸರ್ಕಾರ ನಿಯಮಿಸಿದೆ. ಅದಕ್ಕಾಗಿ ನಾವು ಮತ್ತು ನಮ್ಮ ಸಮಿತಿಯ ಎಲ್ಲರೂ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಸುಮಾರು 4-5 ಗಂಟೆಗಳ ಕಾಲ ಆ ನಿಧಿಯ ಎಲ್ಲ ಆಭರಣಗಳನ್ನು ನಾವು ಪರಿಶೀಲಿಸಿದೆವು. ಅದರ ಆಕಾರ, ಅದರ ವಿನ್ಯಾಸ, ಅದರ ರೂಪರೇಷೆಗಳು, ಅದನ್ನು ಮಾಡಿದ ವಿಧಾನ ಮತ್ತು ಅವುಗಳಿಗೂ ಮತ್ತು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಕಾಣಬರುವಂತಹ ಶಿಲ್ಪಗಳ ಆಭರಣಗಳ ವಿನ್ಯಾಸಗಳು ಇವು ಎಲ್ಲವನ್ನು ಪರಿಶೀಲಿಸಿ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಅವೆಲ್ಲವೂ ಸುಮಾರು ಹೆಚ್ಚು ಕಡಿಮೆ ಒಂದೇ ರೀತಿ ಅಂತ ಅನಿಸುತ್ತದೆ. ಕೇವಲ ಒಂದು 200 ವರ್ಷಗಳ ವ್ಯತ್ಯಾಸ ಅಲ್ಲಿ ಕಾಣಬಹುದು. ಅಂದರೆ ನಾವು ಯಾವುದೇ ಒಂದು ಇಂತಹ ನಿಧಿಯನ್ನು ಕಂಡಾಗ ಅದಕ್ಕೆ ಯಾವುದೇ ನಿಷ್ಕರ್ಷವಾದ ಕಾಲಮಾನ ಇಲ್ಲದಿದ್ದಾಗ ಆ ಕಾಲದಲ್ಲಿ, ಆ ಪ್ರದೇಶದಲ್ಲಿ, ಆ ಸಮಯದಲ್ಲಿ ಇದ್ದಂತಹ ಸಂಸ್ಕೃತಿಯ ಹಲವಾರು ವಿಷಯಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಇದು ಲಕ್ಕುಂಡಿಯಲ್ಲಿ ದೊರೆತಂತಹ ಒಂದು ನಿಧಿ. ಲಕ್ಕುಂಡಿ 11ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಒಂದು ನಗರ. ಅಂದರೆ ಆ ಕಾಲದಲ್ಲಿ ಇದ್ದಂತಹ ಯಾವುದೋ ಒಂದು ಚಿನ್ನದ ನಿಧಿ ಇಲ್ಲಿ ಒಳಗೆ ಬಂದು ಸೇರಿಕೊಂಡಿದೆ. ಇವೆಲ್ಲವೂ ಈ ನಿಧಿಗಳನ್ನು ನೋಡಿದರೆ ಇದನ್ನು ದೇವತಾ ವಿಗ್ರಹಗಳಿಗೆ ಅರ್ಪಿಸಿದ, ದೇವತಾ ವಿಗ್ರಹಗಳ ಅಲಂಕರಣಕ್ಕಾಗಿ ಮಾಡಿದಂತಹ ಆಭರಣಗಳು ಅಂತ ತೋರುತ್ತೆ. ಯಾಕಂದರೆ ಇದು ಮನುಷ್ಯರು ತೊಟ್ಟುಕೊಳ್ತಕ್ಕಂಥ ಆಭರಣಗಳಾಗಿರಲಿಲ್ಲ ಅಂತ ಇದನ್ನು ಹೇಳಬಹುದಾಗಿದೆ. ಹೀಗಾಗಿ ಇವುಗಳ ಗಾತ್ರಗಳು ಚಿಕ್ಕದು ಮತ್ತು ದೇವತೆಗಳ ವಿಗ್ರಹಗಳಿಗೆ ಅದರಲ್ಲೂ ಉತ್ಸವ ಮೂರ್ತಿಗಳಿಗೆ, ಕಂಚಿನ ಮೂರ್ತಿಗಳಿಗೆ ಬಹಳ ಸೊಗಸಾಗಿ ಹೊಂದುವಂತಹ ಆಕಾರ, ಆಕೃತಿ, ಗಾತ್ರಗಳನ್ನು ಇವು ಹೊಂದಿವೆ. ಹೀಗಾಗಿ ಯಾವ ಕಾಲದಲ್ಲಿ ಲಕ್ಕುಂಡಿಯ ಸಂಸ್ಕೃತಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತೋ ಆ ಸಮಯದಲ್ಲಿ ಜನರು ದೇವರಿಗಾಗಿ ಮಾಡಿಸಿದಂತಹ ಆಭರಣಗಳು ಇವುಗಳು ಇರಬೇಕು. ನಮ್ಮಲ್ಲೇ ಇದ್ದಾರೆ ಮೇಡಮ್ಮು ಆರ್ಟ್ ಹಿಸ್ಟೋರಿಯನ್ ಚೂಡಾಮಣಿ, ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಇದ್ದಾರೆ, ಡಾಕ್ಟರ್ ರಾಘವೇಂದ್ರ ರಾವ್ ಕುಲಕರ್ಣಿ ಇದ್ದಾರೆ. ಇವರಿಬ್ಬರು ದೇವಾಲಯದ ಆಭರಣಗಳನ್ನು ಮತ್ತು ಅವುಗಳ ವಿನ್ಯಾಸವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು. ಇವರು ಅದನ್ನು ಆ ಅಂಶಗಳನ್ನು ಇಟ್ಟುಕೊಂಡು ಅವರು ಸುಮಾರು 600 ವರ್ಷಗಳಷ್ಟು ಹಳೆಯದು ಅಂತ ಹೇಳ್ತಾರೆ.
ನಾನು ಇಲ್ಲಿನ ರಾಜಕೀಯ ಚಟುವಟಿಕೆಗಳ ಕಾಲವನ್ನೂ ಸಹ ನಿಗದಿಪಡಿಸಿ ಇದು ಸುಮಾರು 500 ವರ್ಷಗಳ ಹಿಂದಂತ ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದಂತಹ ಈ ಆಭರಣಗಳು ಇದು ಅಂತ ಹೇಳ್ತಾ ಇದ್ದೀನಿ. ಅದೇ ನಮ್ಮ ಪ್ರಭು ಕಮ್ಮಾರವರು ಇದರ ಬೇರೆ ಇನ್ನೊಂದು ಕೆಲವು ವಿನ್ಯಾಸಗಳು, ಇದರ ಕೆಲವು ರೂಪರೇಷೆಗಳು, ಇದರ ಡಿಸೈನ್ಗಳು ಇದನ್ನು ನೋಡಿಕೊಂಡು ಅವರು ಇನ್ನೂ ಹಿಂದಕ್ಕೆ ತೊಗೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಅಭಿಪ್ರಾಯವನ್ನು ನಾವು ಕೂಡಿಸಿ ಸರಾಸರಿ ಲೆಕ್ಕ ಹಾಕಿದಾಗ ಸುಮಾರು ಈ ಆಭರಣಗಳು ಸುಮಾರು 500ರಿಂದ 600 ವರ್ಷಗಳಷ್ಟು ಹಳೆಯದಾಗಿರಬಹುದು. ಪ್ರಾಯಶಃ ಯಾವುದೋ ದೇವಸ್ಥಾನದ ವಿಗ್ರಹ ಅಲಂಕರಣಕ್ಕಾಗಿ ಮಾಡಿದಂತಹ ಆಭರಣಗಳು ಇರಬಹುದು ಅಂತ ನಾವು ಈ ಒಂದು ಅಭಿಪ್ರಾಯಕ್ಕೆ ಒಟ್ಟಾಗಿ ತೀರ್ಮಾನಕ್ಕೆ ಬಂದಿದ್ದೇವೆ. ಬೇರೆ ಏನಾದ್ರು ಪ್ರಶ್ನೆಗಳಿದೆ? ಗೊಂದಲ ಇರೋದಿಲ್ಲ. ಯಾವುದೇ ಅಭಿಪ್ರಾಯ ಏನೂ ಇಲ್ಲ. ಅವರು 600 ವರ್ಷ ಅಂತ ಎಲ್ಲವೂ ಒಂದೇ ಅಭಿಪ್ರಾಯ ಇದೆ. ಆಭರಣಗಳ ಬಗ್ಗೆ ಒಂದೇ ಅಭಿಪ್ರಾಯ ಎಲ್ಲರೂ ವ್ಯಕ್ತಪಡಿಸೋದು ಒಪ್ಪಿಕೊಂಡಿದ್ದೀವಿ. ಆದರೆ ಈ ಕಾಲಮಾನದ ಬಗ್ಗೆ ನಿಷ್ಕರ್ಷೆ ಮಾಡುವಾಗ ಈಗ ನಾವು ಯಾವ ಅದರಲ್ಲೂ ಕಂಚಿನ ವಿಗ್ರಹಗಳಿಗೆ ಹೋದಾಗ ನಮಗೆ ಸಿಗಲ್ಲ ಡೇಟು, ಅಪ್ರಾಕ್ಸಿಮೇಟಾಗೇ ಹೇಳೋದು. ಈ ಸೆಂಚುರಿ 10ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನ ಅಂತೀವಿ. ಸೊ ಹೀಗಾಗಿ ಆಭರಣಗಳಿಗೂ ಸಹ ನಿಖರವಾದಂತಹ ಕಾಲವನ್ನು ಕೊಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಏನಿದ್ರೂ ಅದು ಒಂದು ಅಂದಾಜಿನ ಮೇಲೆ ಹೇಳ್ತೀವಿ. ರಾಜಕೀಯ ಚಟುವಟಿಕೆಗಳು, ರಾಜಕೀಯವಾಗಿ ನಡೆದಂಥ ಯುದ್ಧಗಳು, ದಂಗೆಗಳು, ಇಂತಹ ಕ್ಷೋಭೆಗಳು, ಇಂತಹ ಸಮಯ ಮತ್ತು ಆ ಒಂದು ಧರ್ಮ ಆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲ, ಆ ನಗರ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲ, ಈ ಎಲ್ಲ ಅಂಶಗಳನ್ನು ಗಮನಿಸಿ ನಾವು ಸುಮಾರು ಇದು 500-600 ವರ್ಷ ಇರಬಹುದು ಅಂತ ಹೇಳ್ತೀವಿ. ನಮ್ಮ ಪ್ರಭು ಕಮ್ಮಾರವರು ಬಹಳ ಒಳ್ಳೆಯ ಅಬ್ಸರ್ವೇಷನ್ ಮಾಡೋದು. ಈ ಆಭರಣದಲ್ಲಿ ಕೀರ್ತಿ ಮುಖದ ಲಾಂಛನ ಇದೆ, ಅಂದರೆ ಸಿಂಹ ಮುಖ ಇರುತ್ತೆ, ಅದನ್ನು ಕೀರ್ತಿ ಮುಖ ಅಂತ ಕರಿತೀವಿ. ಆ ತರಹ ಕೀರ್ತಿ ಮುಖಗಳ ಇದ್ದ ಆಭರಣಗಳು ಕೇವಲ ದೇವರಿಗೆ ಮೀಸಲಾದ ಆಭರಣಗಳನ್ನು ಮಾತ್ರ ಕಾಣುತ್ತಿವೆ ಹೊರತು ಜನಸಾಮಾನ್ಯರು ಬಳಸುವಂತಹ ಆಭರಣದಲ್ಲಿ ಇಲ್ಲ ಅಂತ ಹೇಳಿದರು. ಅದು ನಿಜವಾಗಲೂ ಒಪ್ಪಬಹುದಾದಂತಹ ವಿಚಾರ. ಅದು ಸಿಂಹ ಮುಖ ಇರುತ್ತೆ, ಸಿಂಹ ಬಾಯಿ ಬಿಟ್ಕೊಂಡು ಅದನ್ನು ಕೀರ್ತಿ ಮುಖ ಅಂತ ಕರಿತೀವಿ, ಅಥವಾ ಯಾಳಿ ಮುಖ ಅಂತ ಕರಿತೀವಿ. ಆ ಯಾಳಿ ಮುಖ ಇದ್ದರೆ ಅದು ದೇವರ ಆಭರಣಗಳನ್ನು ಮಾತ್ರ ಬಳಸ್ತಾರೆ. ಅದು ಒಂದು ಒಪ್ಪಬಹುದಾದಂತಹ ಹೆಣ್ಣು ದೇವತೆಗಳಿಗೆ ಉಪಯೋಗಿಸುವಂತಹ ಅದು ಒಂದು ಆಭರಣದ ಡಿಸೈನ್ ಅದು ಇದೆ ಕೆಲವು ಆಭರಣದಲ್ಲಿ. ಅದರಿಂದಾಗಿ ಅದು ಒಂದು ಚಿಕ್ಕ ಆಭರಣಗಳು. ಲಕ್ಷ್ಮೀ ದೇವಸ್ಥಾನ ಇರಬಹುದು, ದೇವಸ್ಥಾನದ ಕಾಲಘಟ್ಟ ಯಾರು ಇರಬಹುದು, ಕಾಕತಾಳೀಯನೂ ಇರಬಹುದು, ಅದೇ ಇಲ್ಲದಿರಲೂಬಹುದು. ಈ ಬಹುದು ಅನ್ನೋದು ಯಾವಾಗಲೂ 50% ಅಷ್ಟೇ ಆಗ್ಬೋದು. ಇದೆ ಜನವರಿ 10ನೇ ತಾರೀಕು ಈ ವರ್ಷ 2026 ನಮಗೆ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು ಅನ್ನೋದನ್ನು ತಮಗೆಲ್ಲ ಪ್ರಚಲಿತ ವಿಚಾರಣೆ. ಅದು 22 ತುಣುಕುಗಳಿತ್ತು, ಅಂದರೆ ಒಂದು ಚಂಬು ಮತ್ತು 21 ಐಟಮ್ ಸಿಕ್ಕಿತ್ತು. ಸೊ ಇದನ್ನು ನಾವು ಆವತ್ತಿನ ದಿನ ನಮ್ಮ ಸ್ಟೇಟ್ ಆರ್ಕಿಯಾಲಜಿ ಮತ್ತು ASI ಅವರಿಂದನೂ ಚೆಕ್ ಮಾಡಿಸಿ ನಮ್ಮ ಟ್ರೆಷರಿಯಲ್ಲಿ ಇಟ್ಟಿದ್ವಿ. ಸೊ ಇದರದ್ದು ನಿಖರತೆ ಅಂದರೆ ಎಷ್ಟು ಟೈಮ್ ಹಳೆಯದು, ಏನು ಎತ್ತ ಅನ್ನೋದು, ಯಾವ ಕಾಲದ್ದು ಅನ್ನೋದನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಒಂದು ಸಮಿತಿಯನ್ನು, ಎಕ್ಸ್ಪರ್ಟ್ ಸಮಿತಿಯನ್ನು ರಚಿಸಿದರು. ಆ ಎಕ್ಸ್ಪರ್ಟ್ ಸಮಿತಿ ಇವತ್ತು ನಮ್ಮ ಜಿಲ್ಲೆಗೆ ಬಂದು ಇವತ್ತು ಆ ಎಲ್ಲ ವಸ್ತುಗಳನ್ನು ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಸೊ ಅದರೊಳಗೆ ಮೊದಲಿಗೆ ನಮ್ಮಲ್ಲಿ ಡಾಕ್ಟರ್ MS ಕೃಷ್ಣಮೂರ್ತಿ ಆರ್ಕಿಯಾಲಜಿಸ್ಟ್ ಇದ್ದಾರೆ, ಆ್ಯಂಡ್ ಈಸ್ ಅ ಚೇರ್ಮನ್ ಆಫ್ ದಿಸ್ ಕಮಿಟಿ. ಆ್ಯಂಡ್ ದೆನ್ ವಿ ಹ್ಯಾವ್ ರಾಘವೇಂದ್ರ ಕುಲಕರ್ಣಿ ಹೂ ಇಸ್ ಅ ಹಿಸ್ಟೋರಿಯನ್ ಆ್ಯಂಡ್ ಚಿತ್ರಕಲಾ ಪರಿಷತ್ತಿನ ಹೆಡ್ ಅವರು. ನೆಕ್ಸ್ಟ್ ವಿ ಹ್ಯಾವ್ ಪ್ರೊಫೆಸರ್ ಚೂಡಾಮಣಿ ನಂದಗೋಪಾಲ್, ಶಿ ಈಸ್ ಅ ಆರ್ಟ್ ಹಿಸ್ಟಾರಿಯನ್, ಅಂದರೆ ಕಲೆಯ ಬಗೆಗೆ ಅಧ್ಯಯನ ಮಾಡಿದವರು.
ನಮ್ಮ ಹತ್ರ ಹನುಮಾಕ್ಷಿ ಚಂದ್ರಪ್ಪ ಗೋಗಿ ಮೇಡಮ್ ಇದ್ದಾರೆ. ಶಿ ಈಸ್ ಅ ಎಕ್ಸ್ಪರ್ಟ್ ಇನ್ ಎಪಿಗ್ರಫಿ. ದೆನ್ ನಮ್ಮ ಜೊತೆಗೆ ಒಂದು ಏನು ಜನ್ಮಲಾಜಿಸ್ಟ್ ಅಂದರೆ ಒಡವೆಗಳ ಬಗೆಗೆ ಕಾಲಮಾನ ಮತ್ತು ಹೆಚ್ಚಿಗೆ ಅದರ ಬಗೆಗೆ ತಿಳಿಸೋಕ್ಕೆ ಪ್ರಭು ಕಮ್ಮಾರ್ ಅಂತ ಇದ್ದಾರೆ. ಹಿ ಈಸ್ ಅ ಗೋಲ್ಡ್ ಸ್ಮಿತ್ ಫ್ರಮ್ ಯರ್ಗಟ್ಟಿ. ಇದು ಈ ಒಂದು ಸರ್ಕಾರ ನಿಯಮಿತವಾದ ಸಮಿತಿ. ಈ ಸಮಿತಿಯ ಮೆಂಬರ್ಸ್ ಎಲ್ಲರೂ ಬೆಳಗ್ಗೆ 12:30 1 ಗಂಟೆಯಿಂದ ಇಲ್ಲಿವರೆಗೂ ಸಹ ಒಡವೆಗಳನ್ನ ಪೂರ್ಣವಾಗಿ ಪರಿಶೀಲಿಸಿ ಅದರ ಬಗೆಗೆ ಒಂದು ಅವ್ರದ್ದೇ ಆದ ಅಭಿಪ್ರಾಯನ ಪರಿಗಣಿಸಿದೆ. ಈಗ ನಾನು ಈ ಸಮಿತಿಯ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಶ್ರೀ ಕೃಷ್ಣಮೂರ್ತಿ ಅವರಿಗೆ ಕೇಳ್ಕೊಳ್ತೀನಿ.